ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವಿಲ್ಲಿ ನೋಡ್ತಾ ಇದ್ದೀರಾ ವೆಜ್ ಸ್ಯಾಂಡ್ವಿಚ್ನ. ನೋಡ್ತಿದ್ದೀರಲ್ವಾ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಕ್ರಿಸ್ಪಿ ಜೊತೆಗೆ ಟೇಸ್ಟಿಯಾಗೂ ಇದೆ ತುಂಬ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 6 ಬ್ರೆಡ್ ಸ್ಲೈಸ್ ತಗೊಂಡು ಅದಕ್ಕೆ ಬಟರ್ ಅಪ್ಲೈ ಮಾಡೋಣ. ಇದು ಮನೆ ಬೆಣ್ಣೆನೆ. 3 ಸ್ಲೈಸಿಗೆ ಮಾತ್ರ ಬಟರ್ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಗ್ರೀನ್ ಚಟ್ನಿ ಅಪ್ಲೈ ಮಾಡೋಣ. ಗ್ರೀನ್ ಚಟ್ನಿನ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. 3 ಸ್ಲೈಸ್ಗೂ ಅಪ್ಲೈ ಮಾಡೋಣ. ಈಗ ವೆಜಿಟೇಬಲ್ಸ್ ಇಡೋಣ. ಕ್ಯಾಪ್ಸಿಕಮ್ಮು, ಟೊಮೆಟೊ, ಮತ್ತು ಆನಿಯನ್. ಎಲ್ಲ ವೆಜಿಟೇಬಲ್ಸ್ನು ನೀಟಾಗಿ ಅದಕ್ಕೆ ಜೋಡಿಸ್ಬಿಟ್ಟು ಆ ಸ್ಲೈಸ್ಗೆ ಎಷ್ಟಾಗುತ್ತೋ ಅಷ್ಟು ಜೋಡಿಸೋಣ. ಸ್ವಲ್ಪ ಸಾಲ್ಟ್ ಹಾಕೋಣ. ಎಲ್ಲ ಸ್ಲೈಸ್ಗೂ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಒಂದೊಂದು ಚಿಟಿಕೆಯಷ್ಟು ಹಾಕ್ತಾ ಇದ್ದೀನಿ ಚಾಟ್ ಮಸಾಲನ. ಮತ್ತು ಲಾಸ್ಟ್ ಒಂದು ಚೀಸ್ ಸ್ಲೈಸ್ ಹಾಕೋಣ. ಈ ಕಡೆ ಸೈಡಲ್ಲಿರೋ ಬ್ರೆಡ್ ಸ್ಲೈಸ್ಗಳಿಗೆ ಟೊಮೊಟೊ ಕೆಚಪ್ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದರ ಮೇಲೆ ಒಂದು ಇಟ್ಬಿಟ್ಟು ಬ್ರೆಡ್ನ ನೀಟಾಗಿ ಕ್ಲೋಸ್ ಮಾಡೋಣ. ಮತ್ತು ಪ್ರೆಸ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಮೇಲ್ಗಡೆ ಕೂಡ ಬಟರ್ ಹಚ್ಚೋಣ. OTG ಸ್ಟ್ಯಾಂಡ್ ತಗೊಂಡು ಉಲ್ಟಾ ಮಾಡಿ ಹಾಕೋಣ. ಯಾಕೆಂದರೆ ಆ ಕಡೆ ಕೆಳಗಡೆ ನಾವು ಬೆಣ್ಣೆ ಹಚ್ಚಿಲ್ವಲ್ಲ, ಅದಕ್ಕೂ ಬೆಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ. 3ಕ್ಕೂ ಕೂಡ ಉಲ್ಟಾ ಮಾಡಿ ಬೆಣ್ಣೆ ಅಪ್ಲೈ ಮಾಡಿ. ನಾನಿಲ್ಲಿ ಓವೆನ್ನ ಪ್ರೀ ಹೀಟ್ಗೆ ಏನು ಇಟ್ಟಿಲ್ಲ, ಒಂದೇ ಸಲ ಓವೆನ್ ಜೋಡಿಸೋಣ ಅಂತ 300 ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, OTGನಲ್ಲಿ ಮಿಡಲ್ ಪ್ಲೇಸಿಗೆ ಇಡೋಣ. ಯಾಕೆಂದರೆ ಸ್ಯಾಂಡ್ವಿಚ್ಗೆ 2 ಕಡೆಯಿಂದಲೂ ರೋಸ್ಟ್ ಆಗುತ್ತೆ, ಕೆಳಗಡೆ ಮತ್ತು ಮೇಲ್ಗಡೆನೂ ರೋಸ್ಟ್ ಆಗೋದ್ರಿಂದ ಮಿಡಲ್ ಪ್ಲೇಸ್ಗೆ ಇಡೋಣ. ಮಿಡಲ್ ಪ್ಲೇಸ್ಗೆ ಇಟ್ಬಿಟ್ಟು ಅದು ಡೋರ್ ಕ್ಲೋಸ್ ಮಾಡಿ ಟೆಂಪ್ರೇಚರ್ನ 180 ಡಿಗ್ರಿಗೆ ಇಟ್ಟಿದ್ದೀನಿ. ಅದಾದಮೇಲೆ ಟೈಮಿಂಗ್ಸು 15 ಮಿನಿಟ್ಸ್ ಇಡ್ತಾಯಿದ್ದೀನಿ. ಯಾಕೆಂದರೆ ಪ್ರೀ ಹೀಟ್ ಮಾಡಿಲ್ವಲ್ಲ, ಅದರಿಂದ 15 ಮಿನಿಟ್ಸ್ಗೆ ಇಟ್ಟೆ. ಮತ್ತು ಆಪ್ಷನ್ ಅದು ರೋಸ್ಟ್ ಅಂತಲೇ ಇದೆ. ರೋಸ್ಟ್ಗೆ ಇಟ್ಟರೆ 15 ಮಿನಿಟ್ಸ್ಗೆ ಸ್ಯಾಂಡ್ವಿಚ್ ರೆಡಿಯಾಗಿರುತ್ತೆ. ನೋಡಿ 15 ನಿಮಿಷ ಆಗಿದೆ.
ಸ್ಯಾಂಡ್ವಿಚ್ ರೆಡಿಯಾಗಿದೆ. ರೋಸ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನೋಡಿ ಕಾಣಿಸ್ತಾ ಇದೆ ನಿಮಗೇನೆ. ಈಗ ಬಿಸಿ ಇರುತ್ತೆ. ಪ್ಲೇಟಿಗೆ ತಗೊಂಡು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗೂ ಮತ್ತು ಟೇಸ್ಟಿಯಾಗೂ ರೆಡಿಯಾಗೋ ವೆಜ್ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.